ನಮಸ್ತೆ ಸ್ನೇಹಿತರೆ, ನೋಡಿ ನಮ್ಮದು ಊಟ ತೋರಿಸೋಣ ಅಂತ. ನಮ್ಮ ಕಡೆ ನಾವು ಮಧ್ಯಾಹ್ನಕ್ಕೆ ಜಾಸ್ತಿ ಏನು ಇದು ಮಾಡಲ್ಲ. ನೋಡಿ ಈ ಥರ ಇರುತ್ತೆ. ಹೀಗೆ ನೋಡಿ ಒಲೆಯಲ್ಲಿ ಸೌದೆ ಹಾಕಿ ಗಂಜಿ ಮಾಡ್ಕೊತೀವಿ. ಈ ಕಡೆ ಹೆಚ್ಚಿಗೆ ನಮ್ಮದು ಮಂಗಳೂರು, ಉಡುಪಿ, ಕುಂದಾಪುರ ಸೈಡೆಲ್ಲ ಜಾಸ್ತಿ ಕುಚ್ಚಕ್ಕಿ ಗಂಜಿ ಮಾಡ್ತೀವಿ. ಮಧ್ಯಾಹ್ನ ಏನು ಮಾಡ್ತೀವಿ ಅಂದರೆ ಈ ಥರ ನೋಡಿ ಬೇಯ್ತಾ ಬಂತು. ಇದನ್ನು ಸ್ವಲ್ಪ ನಾನು ಅಮ್ಮ ಇಬ್ಬರೇ ಇರೋದು ಮಧ್ಯಾಹ್ನ ಜಾಸ್ತಿ, ಅದಕ್ಕೆ ಸ್ವಲ್ಪ ಈ ಥರ ಒಂದು ಪಾತ್ರೆಗೆ ತೆಗೆದು ಹೀಗೆ ತೆಗೆದು ನಮಗಾಗಷ್ಟು ಆಮೇಲೆ ಅದನ್ನು ಬಿಡ್ತೀವಿ. ಸಾಯಂಕಾಲಕ್ಕೆ ನನ್ನ ಗಂಡ, ಮಕ್ಕಳು ಮತ್ತು ನನ್ನ ಅಕ್ಕ ಇದ್ದಾಳೆ, ನಾವೆಲ್ಲ ಒಟ್ಟಿಗೆ ಇರೋದು. ಜಾಯಿಂಟ್ ಫ್ಯಾಮಿಲಿ ನಮ್ಮದು. ಅವರೆಲ್ಲ ಒಟ್ಟಿಗೆ ಸಾಯಂಕಾಲ ಎಲ್ಲ ಅನ್ನನೇ ಊಟ ಮಾಡೋದು. ಅದಕ್ಕೆ ಸಾಯಂಕಾಲ ಏನಾದರೂ ಸಾರು ಮಾಡ್ಕೊತೀವಿ. ಸಾಯಂಕಾಲ ಮಾಡಿದ್ದು ಸಾರು ಏನಾದರೂ ಉಳಿದ್ರೆ ಅದು, ಇಲ್ಲಾಂದರೆ ಸ್ವಲ್ಪ ಚಟ್ನಿ ಅಥವಾ ನಮ್ಮ ಕಡೆ ಉಪ್ಪಿನ ಹೊಡಿ ಅಂತಾರೆ, ಮತ್ತು ಏನಾದರೂ ಸ್ವಲ್ಪ ಪಲ್ಯ ಗಿಲ್ಯ ಅಥವಾ ಯಾವ್ದಾದ್ರು ಚೂರು ಇಲ್ಲಿ ಏನೂ ಇಲ್ಲ ಅಂದರೆ ಸ್ವಲ್ಪ ಉಪ್ಪಿನಕಾಯಿ ಎಲ್ಲ ಮಿಡಿ ಉಪ್ಪಿನಕಾಯಿ ಮಾಡಿ ಇಟ್ಕೋತೀವಿ. ಅದನ್ನು ಹಾಕ್ಕೊಂಡು ಊಟ ಮಾಡ್ತೀವಿ. ನಾವಿಬ್ಬರೇ ಹಬ್ಬ ಅದು ನಡೆಯುತ್ತೆ ಅಂತ. ಇದು ಮತ್ತು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೋಡಿ ಕುಚ್ಚಲಕ್ಕಿ ಗಂಜಿ ಅಂತಾರೆ ಇದಕ್ಕೆ. ಈ ಥರ ಮತ್ತು ಒಲೆಯಲ್ಲಿ ಬೇಯಿಸಿ ಜಾಸ್ತಿ ಮಾಡ್ತೀವಿ. ಇದು ತುಂಬ ಹೊತ್ತು ಬೇಕು ಬೇಯಲಿಕ್ಕೆ, ಅದಕ್ಕೆ ಗ್ಯಾಸಿಗೆಲ್ಲ ಇಡೋದು ಕಮ್ಮಿ. ಇದನ್ನು ತುಂಬ ಜನ ಹೀಗೆ ಮಾಡ್ತಾರೆ ಈ ಕಡೆ. ಆರೋಗ್ಯಕ್ಕೆಲ್ಲ ತುಂಬ ಒಳ್ಳೆಯದು. ನಮ್ಮ ಕಡೆ ಹುಷಾರಿಲ್ಲ ಅಂದರೆ ನೋಡಿ ಇದಕ್ಕೆ ಉಪ್ಪು ಹಾಕಿ ಉಪ್ಪಿನಕಾಯಿ ಹಾಕಿ ಜ್ವರ ಗಿರ ಬಂದರೆ ಇದೇ ಕೊಡೋದು. ತುಂಬ ಮತ್ತು ಆರಾಮಿಲ್ಲದೆ ಇರುವಾಗ ಇದು 1 ಲೋಟ ಈ ನೀರು ಇದೆಯಲ್ಲ, ಇದು ತಿಳಿ ಅಂತ ಹೇಳ್ತೀವಿ ನಮ್ಮ ಕಡೆ. ಇದನ್ನು ಉಪ್ಪು ಹಾಕಿ ಕುಡಿತೀವಿ ನಾವು. ತುಂಬ ತೋಟಕ್ಕೆಲ್ಲ ಹೋಗಿ ತುಂಬ ಸುಸ್ತಾಗಿ ಬಂದರೆ 1 ಲೋಟ ಕುಡಿದ್ರೆ, ಹೀಗೆ ಬೆಚ್ಚಗೆ ಕುಡಿದ್ರೆ ತುಂಬ, ಮತ್ತು ಈ ಗ್ಯಾಸ್ಟ್ರಿಕ್ ಥರ ಎಲ್ಲ ಇದ್ರೂ ಹೋಗ್ಬಿಡುತ್ತೆ, ಸುಸ್ತೆಲ್ಲ ಹೋಗ್ಬಿಡುತ್ತೆ. ಊಟ ಮಾಡಿದ ಹಾಗೆ ಆಗುತ್ತೆ 1 ಲೋಟ ಕುಡಿದ್ರೆ. ಅದೇ ತೋರಿಸೋಣ ಅಂತ ಮಾಡಿದೆ. ಇಷ್ಟ ಆದರೆ ಲೈಕ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಬೇರೆ ಬೇರೆ ಥರ ಎಲ್ಲ ನಮ್ಮ ಕಡೆ ಸೈಡ್ದು ಏನೆಲ್ಲ ಸ್ಪೆಷಾಲಿಟಿ ಇದೆ ಅದೆಲ್ಲ ಈಗ ಒಂದೊಂದೇ ಟೈಮ್ ಆದವಾಗ ತೋರಿಸ್ತೀನಿ, ವಿಡಿಯೋ ಮಾಡ್ತೀನಿ. ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ನಮಸ್ತೆ ಸ್ನೇಹಿತರೆ.